ಹೆಲೋ ಆಲ್, ವೆಲ್ಕಮ್ ಟು ದೀನವ್ ಡೈರೀಸ್. ನಾನು ನವ್ಯ. ಸೊ ಇವತ್ತು ನಾವು ಇನ್ನೊಂದು ಟೆಂಪಲ್ ಹೋಗ್ತಾ ಇದ್ದೀವಿ. ಮದುವೆ ಆದಾಗಿಂದ ನಾವು ತುಂಬ ಟೆಂಪಲ್ಸ್ ವಿಸಿಟ್ ಮಾಡಿದ್ದೀವಿ. ಬಟ್ ಈ ಸರಿ ನಾವು ಟೆಂಪಲ್ ವಿಸಿಟ್ ಮಾಡಬೇಕು ಅಂದ್ಕೊಂಡಿರೋದು ನಮ್ಮ ಅಕ್ಕ ಮಗಗೋಸ್ಕರ. ಸೊ ಅಕ್ಕ ಪ್ರೆಗ್ನೆಂಟ್ ಇದ್ದಾಗ ಅಮ್ಮ ಈಸಿ ಡೆಲಿವರಿ ಆಗಲಿ ಅಂತ ಹೇಳಿ ದೇವ್ರಿಗೆ ಬೇಡ್ಕೊಂಡಿದ್ರು. ಆ ಥರ ತುಂಬ ದೇವ್ರಿಗೆ ಬೇಡ್ಕೊಂಡಿದ್ರು. ಅದರಲ್ಲಿ ಘಾಟಿ ಸುಬ್ರಹ್ಮಣ್ಯ ಕೂಡ ಒಂದು ದೇವರು. ಸೊ ಪಾಪುಗೆ ನಾವು ಈ ಸರಿ ತುಲಾಭಾರ ಮಾಡಿಸ್ಬೇಕು ಅಂದ್ಕೊಂಡ್ವಿ. ಇದು ಅಮ್ಮ ಟೈಮ್ ಲೈನ್ ಏನು ಇಟ್ಟಿರಲಿಲ್ಲ, ಇಷ್ಟೇ ಇದಕ್ಕೆ ಬರ್ತೀವಿ ಅಂತ. ಸೊ ಈ ಸರಿ ನಾವೆಲ್ಲರೂ ಸರಿ ಇದು ಮುಗ್ದೋಗ್ಲಿ, ಬಿಕಾಸ್ ಏನಂದರೆ ನಾವು ಹರಕೆ ಇಟ್ಕೊಂಡಷ್ಟು ಮರ್ತೋದಾಗ ಮತ್ತೆ ಯಾವಾಗಾರು ಒಂದ್ಸರಿ ನೆನಪಾದಾಗ ಮೇ ಬಿ ನಾವು ಅದು ಮಾಡಿಸಿಲ್ವಲ್ಲ, ಅದಕ್ಕೇನೆ ಹೀಗಾಗ್ತಿರ್ಬೋದು ಅಂತೆಲ್ಲ ಥಾಟ್ಸ್ ಬರುತ್ತೆ. ಸೊ ಅದಕ್ಕೇ ಐ ಥಿಂಕ್ ಇಟ್ಸ್ ಬೆಟರ್ ಇವಾಗಲೇ ಮಾಡೋಣ ಅಂತ ಹೇಳಿ. ಸೊ ಇವತ್ತು ನಾವು ಘಾಟಿ ಸುಬ್ರಹ್ಮಣ್ಯ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 6 ಆಗಿದೆ. ನಾವು ಆ್ಯಸ್ ಯೂಶ್ವಲ್ 5:30 ಅಂದ್ಕೊಂಡ್ವಿ, 6 ಆಗಿದೆ. ಸೊ ನೋಡಬೇಕು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ. ಇಲ್ಲಿಂದ 2 hours ಇದೆ. ನನ್ನ ಪ್ರಕಾರ ಇನ್ ಕೇಸ್ ಮಧ್ಯದಲ್ಲಿ ತಿಂಡಿಗಂತ ನಿಲ್ಲಿಸಿದ್ರು ಅರೌಂಡ್ 9 ರೀಚ್ ಆಗ್ಬೋದು. ಏನಂದರೆ ನಾವು ಅಕ್ಕಿ ಬೆಲ್ಲ ಎಲ್ಲನೂ ಇಲ್ಲಿಂದನೇ ಎತ್ಕೊಂಡು ಹೋಗ್ತಾ ಇದ್ದೀವಿ. ಹೇಗಿದ್ರು ಕಾರಲ್ಲಿ ಹೋಗ್ತಿರೋದಲ್ವ, ಸೊ ಇಲ್ಲಿಂದನೇ ಕ್ಯಾರಿ ಮಾಡೋಣ ಅಂತ ಹೇಳಿ. ಸೊ ಇವತ್ತು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗೋಣ. ಆನ್ ದ ವೇ ಹೋಗ್ತಾ ನಾವು ಬ್ರೇಕ್ಫಾಸ್ಟಿಗಂತ ಉಡುಪಿ ರುಚಿಯಲ್ಲಿ ನಿಲ್ಸಿದ್ವಿ. ನಾನು ಪ್ರತಿ ಸರಿ ದೋಸೆ ತಗೊಳ್ತೀನಿ ಅಂತ ಹೇಳಿ ಈ ಸರಿ ಬಿಸಿಬೇಳೆ ಬಾತ್ ತಗೊಂಡೆ. ಬಿಸಿಬೇಳೆ ಬಾತ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಬಟ್ ಚೆನ್ನಾಗಿತ್ತು. ಅದಾದ್ಮೇಲೆ ನಾವು ಹೋಗೋ ದಾರಿ ಬಂದು ತುಂಬ ಚೆನ್ನಾಗಿತ್ತು. ನಮ್ಮ ಬೆಂಗಳೂರವರಿಗೆ ಟ್ರಾಫಿಕ್ ನೋಡಿ ನೋಡಿ ಕೊನೆಗೆ ಸ್ವಲ್ಪ ಗ್ರೀನರಿ ಕಾಣಿಸಿದ್ರೆ ಅಲ್ಲೇ ಇದ್ಬಿಡೋಣ ಅನ್ಸುತ್ತೆ. ಸೊ ನಮ್ಮದು ತಿಂಡಿ ಆಯಿತು. ತಿಂಡಿ ಮುಗಿಸ್ಕೊಂಡು ಕೊನೆಗೆ ಏನಂತ ಡಿಸೈಡ್ ಮಾಡಿದ್ವಿ ಅಂದರೆ ಫಸ್ಟ್ ಚಿಕ್ಕಮದುರೈ ಹೋಗಿ ಆಮೇಲೆ ಘಾಟಿ ಸುಬ್ರಹ್ಮಣ್ಯ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಿಕಾಸ್ ಆನ್ ದ ವೇ ಇಲ್ಲ, ಬಟ್ ಒಂದು ಸ್ವಲ್ಪ ದೂರ ಇದೆ. ಸರಿ 2 ಪ್ಲೇಸಸ್ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ 2 ಪ್ಲೇಸ್ ಹೋಗುವ ಅಂತ ಡಿಸೈಡ್ ಮಾಡಿದ್ವಿ. ಸೊ ಫಸ್ಟ್ ಹೋಗ್ತಿರೋ ಪ್ಲೇಸ್ ಬಂದು ಚಿಕ್ಕಮದುರೈ. ಏನು? ಹೆಲೋ ಗೈಸ್. ಏನ್ ಸಮಾಚಾರ? ನಾವು ಶನಿ ಮಹಾತ್ಮ ಟೆಂಪಲ್ ಹತ್ರ ಹೊರಗಡೆನೆ ಗಾಡಿ ಬಿಟ್ಟಿದ್ವಿ, ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಯ್ತು ಪಾರ್ಕಿಂಗ್ ಇದೆ ಅಂತ. ಮತ್ತೆ ಅಲ್ಲೇ ಪಕ್ಕದಲ್ಲೇನೆ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅನ್ನದಾಸೋಹ ಭವನ ಇದೆ. ಅದರದ್ದು ಟೈಮಿಂಗ್ಸ್ ನಾನು ಮೆನ್ಷನ್ ಮಾಡಿರ್ತೀನಿ. ಈ ದೇವಸ್ಥಾನಕ್ಕೆ ಒಂದು ಹಿನ್ನೆಲೆ ಇದೆ. ಈ ದೇವಸ್ಥಾನನ ಕಟ್ಟಿರೋದು ಒಬ್ಬ ರೈತ. ಅವನ್ ಲೈಫ್ ಅಲ್ಲಿ ಬರೋ ಕಷ್ಟಗಳು ಕಮ್ಮಿ ಆಗ್ಲಿ ಅಂತ ಹೇಳಿ ಈ ದೇವಸ್ಥಾನನ ಕಟ್ಟಿದ್ದಾರೆ. ಇಲ್ಲಿ ಬರೋ ಭಕ್ತಾದಿಗಳು ದೇವರಿಗೆ ಎಳ್ಳುಬತ್ತಿನ ಅರ್ಪಿಸ್ತಾರೆ. ಹಂಗೆ ದೇವ್ರನ್ನ ಬೇಡ್ಕೊಳ್ತಾರೆ, ನಮಗೆ ಬರೋ ಕಷ್ಟಗಳು ಸ್ವಲ್ಪ ಕಮ್ಮಿ ಮಾಡು, ಅದನ್ನ ಎದುರ್ಸಕ್ಕೆ ಶಕ್ತಿ ಕೊಡು ಅಂತ. ಇಲ್ಲಿ ಕಾಯಿ ಹೊಡಿಯಕ್ಕೆ 2 rupees ಚಾರ್ಜ್ ಮಾಡ್ತಾರೆ. ಅದಾದ್ಮೇಲೆ ನಾವು ಒಳಗಡೆ ಹೊರಟ್ವಿ. ಒಳಗಡೆ ಹೋದ್ಮೇಲೆ ರಶ್ ತುಂಬಾನೇ ಇತ್ತು. ದೇವರನ್ನ ಗರ್ಭಗುಡಿಯಿಂದ ಹೊರಗಡೆ ಇಟ್ಟಿದ್ರಿಂದ ನಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂಡ್ ದೇವ್ರ ದರ್ಶನ ಕೂಡ ಚೆನ್ನಾಗಾಯ್ತು. ಆದ್ರೆ ಒಳಗಡೆ ನಮ್ಗೆ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಳ್ಳೋ ಹಾಗಿರ್ಲಿಲ್ಲ. ಸೊ ರೂಲ್ಸ್ ಇರೋ ಕಡೆ ನಾವು ಫಾಲೋ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ನಾವು ಪ್ರಸಾದ ತಗೊಂಡು ಮುಂದೆ ಹಣ್ಣುಗಳ ಅಂಗಡಿ ಇಟ್ಟಿದ್ರು. ಯಾವ ಹಣ್ಣುಗಳು ಇಟ್ಟಿದ್ದಾರೆ ಅಂತ ನೋಡ್ಕೊಂಡು ಮುಂದೆ ಇನ್ನೊಂದು ದೇವಸ್ಥಾನ ಇತ್ತು. ಈ ದೇವಸ್ಥಾನ ಬಂದು ಶನಿ ಮಹಾತ್ಮ ಅವರ ಧರ್ಮಪತ್ನಿಯ ದೇವಸ್ಥಾನ, ಜ್ಯೇಷ್ಠಾವತಿ ದೇವಸ್ಥಾನ ಅಂತ ಹೇಳಿ. ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇತ್ತು, ಕಲ್ಯಾಣ ಶನಿ ಮಹಾತ್ಮ ದೇವಸ್ಥಾನ ಅಂತ. ಇಲ್ಲಿ ಬೇಗ ಮದ್ವೆ ಆಗ್ಬೇಕು ಅಂತ ಅನ್ಕೊಳ್ಳೋರು ಬಂದು ಬೇಡ್ಕೊಳ್ತಾರೆ. ಹೆಲೋ ಗೈಸ್. ಸೊ ನಾವು ಶನಿ ಮಹಾತ್ಮ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ಘಾಟಿ ಸುಬ್ರಹ್ಮಣ್ಯ ಹೊರಟಿದ್ದೀವಿ. ಆ್ಯಕ್ಚುಲಿ ನಾವು ಹೊರಟಾಗ ಗೊತ್ತಿರಲಿಲ್ಲ ಘಾಟಿ ಸುಬ್ರಹ್ಮಣ್ಯದಲ್ಲಿ ಜಾತ್ರೆ ನಡೀತಿದೆ ಅಂತ. ಸೊ ಕ್ಯೂ ಜಾಸ್ತಿ ಇರ್ಬೋದು, ರಶ್ ಜಾಸ್ತಿ ಇರುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಆಲ್ರೆಡಿ ಹೊರಟ್ಬಿಟ್ಟಿದ್ದೀವಿ. ಸೊ ಅಲ್ಲಿ ಸಿಗೋಣ. ಬಾಯ್. ಘಾಟಿ ಸುಬ್ರಹ್ಮಣ್ಯ ಬಂದ್ಬಿಟ್ಟು ಬೆಂಗಳೂರಿಂದ 60 ಕಿಲೋಮೀಟರ್ ದೊಡ್ಡಬಳ್ಳಾಪುರ ಸಮೀಪದಲ್ಲಿದೆ. ಇದು ತುಂಬಾ ಅತ್ಯಂತ ಪುರಾತನ ಮತ್ತು ಶಕ್ತಿಶಾಲಿ ದೇವಸ್ಥಾನ. ಇಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಒಂದೇ ವಿಗ್ರಹದಲ್ಲಿ 2 ದೇವರಿದ್ದಾರೆ. ಮುಂದೆ ಬಂದ್ಬಿಟ್ಟು ಸುಬ್ರಹ್ಮಣ್ಯ ದೇವರಿದ್ದಾರೆ ಅಂಡ್ ಹಿಂದೆ ಲಕ್ಷ್ಮೀ ನರಸಿಂಹ ದೇವರಿದ್ದಾರೆ. ಸೊ ಇಲ್ಲಿ ಈ ದೇವಸ್ಥಾನದಲ್ಲಿ ತುಂಬಾ ವಿಶೇಷ ಏನಂದ್ರೆ ಇಲ್ಲಿ ಸರ್ಪದೋಷ, ನಾಗದೋಷ, ಸಂತಾನ ಭಾಗ್ಯ, ವಿವಾಹ ವಿಳಂಬ ಸಮಸ್ಯೆಗಳಿಗೆ ಪರಿಹಾರ ಇರುತ್ತೆ. ಅಂಡ್ ಇಲ್ಲಿ ಇನ್ನೊಂದು ಏನಿದೆ ಅಂದ್ರೆ ಘಾಟಿಗೆ ಹೋದ್ಮೇಲೆ ನಾವು ನೇರವಾಗಿ ಮನೆಗೆ ಏನಕ್ಕೆ ಹೋಗ್ಬೇಕು
ಮಾಡ್ಬೇಕಂತ. ಇಲ್ಲಿ ತುಂಬಾ ಸ್ಟ್ರಾಂಗ್ ಎನರ್ಜಿ ಇರೋದ್ರಿಂದ ನೀವು ಬೇರೆ ಕಡೆ ಹೋದ್ರೆ ನಿಮ್ ಸ್ಪಿರಿಚುವಲ್ ಎನರ್ಜಿ ಬಂದ್ಬಿಟ್ಟು ಡೈಲ್ಯೂಟ್ ಆಗುತ್ತೆ. ಸೊ ಹಾಗಾಗಿ ನಾವ್ ಮನೆಗೆ ಹೋಗಿ ಶಾಂತಿಯಿಂದ ಯೋಚನೆ ಮಾಡಿದ್ರೆ ನಾವ್ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಮಾಡೋದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ನಮ್ಮ ಘಾಟಿ ಸುಬ್ರಹ್ಮಣ್ಯ ಇರೋ ವಿಶೇಷತೆ. ದೇವಸ್ಥಾನದ ಒಳಗಡೆ ತುಂಬಾ ರಶ್ ಇತ್ತು, ಬಿಕಾಸ್ ಜಾತ್ರೆ ನಡೀತಿತ್ತಲ್ವಾ. ಸೊ ಹಾಗಾಗಿ ಆದ್ರೆ ನಮ್ಗೆ ಟೈಮ್ ಕಮ್ಮಿ ಇತ್ತು ಅಂತ ಹೇಳಿ ಮತ್ತೆ ನಾವು ತುಲಾಭಾರ ಕೂಡ ಮಾಡಿಸ್ಬೇಕಿತ್ತು. ಫಸ್ಟ್ ಬೇಗ ದರ್ಶನ ಮಾಡಿಸ್ಕೋಬೇಕಂತ ಹೇಳಿ ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ. ಸ್ಪೆಷಲ್ ದರ್ಶನ ಬಂದ್ಬಿಟ್ಟು 50 ರೂಪೀಸ್. ಆದ್ರೂನು ಜನ ಜಾಸ್ತಿನೇ ಇದ್ರು ಸ್ಪೆಷಲ್ ದರ್ಶನದಲ್ಲೂ. ಸ್ಪೆಷಲ್ ದರ್ಶನ ಹೋದ್ರುನು ನಮ್ಗೆ ದೇವ್ರನ್ನ ನೋಡಕ್ ಸಿಕ್ಕಿದ್ದು ಬರೀ 2 ಸೆಕೆಂಡ್. ನೀವ್ ಯಾವಾಗಾದ್ರೂ ದರ್ಶನ ಮಾಡಕ್ ಬಂದಾಗ ಯಾವ್ದಾದ್ರು ಈವೆಂಟ್ಸ್ ಇದೆಯಾ ಅಂತ ನೋಡ್ಕೊಂಡ್ ಬನ್ನಿ. ಅದಾದ್ಮೇಲೆ ನಾವು ತುಲಾಭಾರ ಮಾಡ್ಸಕ್ಕೆ ಚೀಟಿ ತರಕ್ ಹೋದ್ವಿ. ಅಲ್ಲಿ ಮಾಡ್ಸೋ ಸೇವೆಗಳ ಕಾಸ್ಟ್ ಬಂದ್ಬಿಟ್ಟು ನಾನು ಮೆನ್ಷನ್ ಮಾಡಿದ್ದೀನಿ. ಮೆರವಣಿಗೆ ದೇವ್ರನ್ನ ನೋಡಿ ಅದಾದ್ಮೇಲೆ ನಾವು ತುಲಾಭಾರ ಮಾಡಿಸಿದ್ವಿ. ನಾವು ಬೇಳೆ ಮತ್ತೆ ಬೆಲ್ಲ ತಗೊಂಡ್ ಹೋಗಿದ್ವಿ. 3 kg ಎಕ್ಸ್ಟ್ರಾನೇ ತಗೊಂಡ್ ಹೋಗಿದ್ವಿ, ಬಿಕಾಸ್ ದೇವ್ರಿಗೆ ಹೇಗೂ ಕೊಡೋದಲ್ವಾ ಅಂತ. ಅವ್ನ್ ನಮ್ಮ ಅಕ್ಕ ಮಗ ಬಂದು ತುಂಬಾ ಎಕ್ಸೈಟೆಡ್ ಇದ್ದ ಅಲ್ಲಿ ಹೋಗಿ ಕುತ್ಕೊಳಕ್ಕೆ. ಅವ್ನು ಅವಾಗಿಂದ ಕುತ್ಕೋಬೇಕು ಅಂತ ಹೇಳ್ತಾ ಇದ್ದ. ತುಲಾಭಾರ ಮುಗಿಸ್ಕೊಂಡು ನಾವ್ ಆಮೇಲೆ ಊಟಕ್ಕೆ ಹೋದ್ವಿ. ಅಲ್ಲೇನೆ ಅನ್ನ ಪ್ರಸಾದ ಇತ್ತು, ಪಲಾವ್ ಮತ್ತೆ ಪೊಂಗಲ್ ಕೊಟ್ಟಿದ್ರು. ದೇವಸ್ಥಾನದಲ್ಲಿ ಯಾವಾಗ್ಲೂ ಊಟ ರುಚಿಯಾಗೇ ಇರುತ್ತೆ. ನಾವು ಘಾಟಿ ಸುಬ್ರಹ್ಮಣ್ಯದಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ಹೊರಟಾಗ ಅಲ್ಲಿ ದನಗಳ ಜಾತ್ರೆ ಇತ್ತು. ಈ ತರ ಜಾತ್ರೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಬಟ್ ಇಲ್ಲಿ ನಡೆಯೋ ಜಾತ್ರೆಗೆ 700 ವರ್ಷದ ಇತಿಹಾಸ ಇದೆ. ರೈತರು ಅವ್ರ ಹತ್ರ ಇರೋ ದನಗಳು ಇಲ್ಲ ಎತ್ತುಗಳು ವೆಸ್ಟ್ ತಂದ್ಬಿಟ್ಟು ಇಲ್ಲಿ ಮಾರಾಟ ಎಲ್ಲ ಖರೀದಿ ಮಾಡ್ತಾರೆ. ಇದನ್ನ ರಿಲಿಜಿಯಸ್ ಈವೆಂಟ್ ಅಂತಾನೆ ಹೇಳ್ಬೋದು. ನಂಗೂ ಈ ಜಾತ್ರೆ ನೋಡ್ಬೇಕು ಅನ್ನಿಸ್ತು. ಆದ್ರೆ ಅಲ್ಲಿ ಪಾರ್ಕಿಂಗ್ ಜಾಗ ಇಲ್ಲದೆ ಇರೋ ಕಾರಣ ನಾನು ನಮ್ಮ ಅಪ್ಪ ಅಮ್ಮಗೆ ಸ್ವಲ್ಪ ಮುಂದೆ ಹೋಗಿ ಪಾರ್ಕ್ ಮಾಡ್ಕೊಡಿ, ನಾವು ಬೇಗ ಇದನ್ನ ನೋಡ್ಕೊಂಡ್ ಬರ್ತೀವಿ ಅಂತ ಹೇಳಿ ನಾನು ನಮ್ಮ ಭಾವನ್ ಕರ್ಕೊಂಡು ಹೊರಟೆ. ನಮ್ ಬಾವಾಗೆ ಇದ್ರ ಮೇಲೆಲ್ಲ ತುಂಬಾ ನಾಲೆಡ್ಜ್ ಇದೆ. ಜಾತ್ರೆಯಲ್ಲಿ ಇನ್ನ ಏನೇನ್ ತಿಳ್ಕೊಳ್ಬಹುದು ಅಂತ ಇಲ್ಲಿನ ಜನಗಳನ್ನೇ ಕೇಳೋಣ ಬನ್ನಿ. ಒಂದು 70 ತಂದಿದ್ದೀವಿ. 170 ತಂದಿದ್ದೀರಾ? ಕೊಟ್ಟಿದ್ದೀರಾ ಅಂದ್ರೆ ಇನ್ನ ಕೊಟ್ಟಿಲ್ಲ. ಈಗ ಎಷ್ಟು ಕೇಳ್ತಿದ್ದೀರಾ ನೀವು? ನಾವು 2.5 ಲಕ್ಷ ಹೇಳ್ತಾ ಇದ್ದೀವಿ. 2.5 ಲಕ್ಷನಾ? ಎಷ್ಟು? 3 ಅಲ್ಲ? 4 ಎರಡಲ್ಲೂ 2 ಅಲ್ಲ 4 ಇದು ಮೂಕ್ರಾಣಿ ಹಿಡ್ಕೊಂಡಿರೋದ್ರಿಂದ ಮೂಕ್ರಾಣಿ ಬಿಡಪ್ಪ, ಬಿಡು ಬಿಡು ಬಿಡು, ಅವರೇ ತೋರ್ಸು. ಮೇಸೋದು. ಹೋಗಮ್ಮ. ಅಲ್ಲ ಹ. 1 2 4 ಎಂಟಿರ್ತವೆ. ಹಾ ಇದ್ರಲ್ಲಿ 4 ಹಾಕಿರೋದು. 4 2 ಉದುರು ಬಿಟ್ಟು ತಿರುಗಿಬಿಡ್ತದೆ. ಅದು ಎರಡಲ್ಲ. ಹಾ ನಾವು 2 ಲಕ್ಷ ಆದ್ರೆ ಕೊಡ್ತೀವಿ. 2 ಲಕ್ಷ ಕೇಳ್ತಿದ್ದೀರಾ? ವ್ಯಾಪಾರ ಆಗಿದೆ ಅಂತ ಹೇಳಿರಿ ಈಗ ತಾನೇ? ಇನ್ನ ಆಗಿದೆ. 2 ಲಕ್ಷ ಆದ್ರೆ ಕೊಡ್ತೀವಿ. ನಾವು ವರ್ಷದಿಂದ ಸಾಕಿರ್ತೀವಲ್ಲ. 8 ತಿಂಗಳು 8 ತಿಂಗಳು ಸಾಕ್ತೀವಿ. ಏನು 75ಗೆ ಈಗ 2.5 ಹೇಳ್ತಿದ್ದೀರಾ? ಹೇಳ್ತೀವಿ, ಕೊಡಲ್ಲ. 2ಗಾದ್ರೆ ಕೊಡ್ತೀವಿ. ಇದು ಹುಲ್ಲು ಏನೇನೆ ಯಾವ್ಯಾವ ಹುಲ್ಲು ಹಾಕ್ತಿರಿ ಇದಕ್ಕೆ? ನಾವು ರಾಗಿ ಹುಲ್ಲು ಬಿಟ್ರೆ ಬೇರೆ ಇನ್ನೇನಿಲ್ಲ. ರಾಗಿ ಹುಲ್ಲು ಮತ್ತೆ ಹಿಂಡಿ ಬೂಸ ಏನು ಕೊಡಲ್ಲ? ಹಿಂಡಿ ಬೂಸ, ಜೋಳ, ಅಕ್ಕಿ, ಬೂಸ ಬೂಸ ಅಷ್ಟೇನಾ? ಅಷ್ಟೇ. ಚಕ್ಕೆ ಬೂಸ? ಬೂಸ ಹಾಕಲ್ಲ. ಇದು ಈ ಬೂಸ ಹಾಕ್ತೀವಿ ನಾವು. ಯಾವ್ದು? ಯಾವ್ದಪ್ಪ? ರೆಡಿ ಗೋಧಿ ಬೂಸ ಹಾಕ್ತೀರಾ? ಕಡಲೆ ಹಿಂಡಿ ಹಾಕಲ್ವಾ? ಹಾಕ್ತೀವ ನಾವು. ಕಡಲೆ ಹಿಂಡಿ ಹಾಕ್ತೀರಾ? ಇಷ್ಟ ಹಾಕ್ತೀವಿ. ಇದು ಎಷ್ಟು ಹೇಳ್ತಿದ್ದೀರಾ ಮತ್ತೆ ಈ ಜೊತೆ? ಅವು 1.30 ಹೇಳ್ತಾ ಇದ್ವಿ. 1.30? 1.16 ಕೊಂಡಿರೋದು ಅವು. 1.16 ಕೊಟ್ಟಿದ್ದೀರಾ? ಈಗ ಎಷ್ಟು ಹೇಳಿದೆ? 1.16 ತಂದಿದ್ದೀವಿ. 1.16 ತಂದಿದ್ದೀರಾ? 1.30 ಹೇಳ್ತಾ ಇದ್ವಿ. 1.30 ಹೇಳ್ತಿದ್ದೀರಾ? ನಗ ಎಲ್ಲ ಬರುತ್ತೆ ಇವಕ್ಕೆ? ನಗ ಕಳ್ಸಿದ್ದೀರಾ? ನಗ ಎಲ್ಲ ಉಡ್ತಿದ್ದೀವಿ. ಎಲ್ಲ ಕೆಲಸ ಮಾಡವೆ ನೀವು? ಎಲ್ಲ ಮಾಡಿದ್ವಿ. ಮಾಡ್ತೀರಾ? ಹಳ್ಳಿ ಕಾರಲ್ಲಿ ಹೆಂಗೆ ಅಂದ್ರೆ ಪ್ಯೂರ್ ತಳಿ ಬರುತ್ತೆ, ಕ್ರಾಸಿಂಗ್ ಬರುತ್ತೆ, ಹಂಗಾಗಿ ಉಟ್ಟಾಣಿಕೆ ಹಂಗಾಗಿ ಪತ್ತು ಉದ್ದ ಇದ್ದು ಆಮೇಲೆ ಕೆಳಗಡೆ ಮೇಳೆಗಳು ಏನು ಹಿಂದೆಲ್ಲ ಇದ್ರೆ ಒಳ್ಳೆ ರೇಟ್ ಸಿಗುತ್ತೆ. ಮೇಳೆ ಜಾಸ್ತಿ ಇದ್ರೆ ಸ್ವಲ್ಪ ರೇಟ್ ಕಡಿಮೆ ಸಿಗುತ್ತೆ. ಮತ್ತೆ ಇದು ಭುಜ ಹೆಗ್ಲು ಎಲ್ಲ ಮಾಮೂಲಿ ಇರುತ್ತೆ. ಮಾಮೂಲಿ ಜಾಸ್ತಿನೂ ಇರಂಗಿಲ್ಲ, ಎರಡ್ಗಡಿಗೆ ವಾಲಂಗಿಲ್ಲ. ಮತ್ತೆ ಇದು ಕತ್ತು ಹೆಗ್ಲು ಗಾಯ ಆಗಿದ್ರೆ ಏನೋ ಇದಾಗಲ್ಲ? ಗಾಯ ಏನ್ ಆಗಿರಲ್ಲ. ಅದು ನೇಗ್ಲಾಕಿ ಗಾಯ ಆಗಿದ್ರೆ ಅದು ವಾಸಿಬೋದು. ಮತ್ತೆ ಇದು ಬಾಲ ಚೊಟ್ಟ ಇದ್ರೆ ಸ್ವಲ್ಪ ಲೈಟ್ ಆಗಿ ಬೆಳಿದ್ರೆ ಏನ್ ತಪ್ಪಿಲ್ಲ. ಕಟ್ಟಾಗಿರೋದು ಇಲ್ಲ ಮುರಿದಿರೋದು ಅವೆಲ್ಲ ರೇಟ್ ಕಮ್ಮಿ, ಬೆಲೆ ಕಮ್ಮಿ. ಇವತ್ತು ಜೊತೆ 1 ಲಕ್ಷ ಹೇಳ್ತಿದ್ದೀರಾ? ಇದು ಈ ಜೊತೆ 1 ಲಕ್ಷ 10 ಸಾವಿರ. ಅಣ್ಣ ಹೆಂಗೆ ಬಾರಿಕೋಲ?
70 ರೂಪಾಯಿ. ಹಾ ಯಾವುದು ಆ ಕಡೆದ? ಎಷ್ಟಂತ ಜೀಜು? 70 ರೂಪಾಯಿ. ಭಾರಿ ಕೋಲು ಎತ್ತಿ ಹೊಡಿಯಕ್ಕೆ ಹಿಂಗೆ ಈ ಥರ. ಇದು ಸಿಂಗಲ್ 90 ರೂಪಾಯಿ. ಎಷ್ಟಂತ ಜೀಜು? 650 ಅಂತ. 650. ಮುಂದೆ ಹಿಂದ್ಲ ಕಾಲದಲ್ಲಿ ಇದೆ ರಾಗಿ ಹಿಟ್ಟಲ್ಲೇ ಏನೋ ಭತ್ತ ಇದ್ರಲ್ಲೇ ಕೊಡ್ತಿದ್ದು. ಭತ್ತ ಎಲ್ಲ ಇದ್ರಲ್ಲೇ ಕೊಡ್ತಿದ್ವಿ ಒಣಕೆಯಲ್ಲೇ. ನೇಗಿಲುಗಳು ಇದು ನಗ ಇದು. ಇದರಿಂದಾನೇ ಮಡಿಕೆ ಗೇಯ್ಬೇಕಾದ್ರೆ ಎತ್ತಿಗೆ ಮೇಲೆ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಇದು ಮಧ್ಯಕ್ಕೆ ನೇಗಿಲು ಕಟ್ಬಿಟ್ಟು ಉಳ್ತಾರೆ. ಇದು ಬಂದು ಟೈರ್ ಗಾಡಿ ನಗ. ಇದು ಟೈರ್ ಗಾಡಿ ಎತ್ತಿನ ಗಾಡಿ ಬರುತ್ತಲ್ವಾ, ಅದಕ್ಕೆ ಹಾಕೋ ನಗ. ಸೇಮ್ ಈ ಕಡೆ ಒಂದ್ ಎತ್ತು ಆ ಕಡೆ ಒಂದ್ ಎತ್ತು ಉಡ್ತಾರೆ, ಮಧ್ಯದಲ್ಲಿ ಇದು ಟೈರ್ ಗಾಡಿ ಮುಂದೆ ಇದು ಕಟ್ಟಿರ್ತಾರೆ. ಸೊ ಇದರಿಂದ ಎಳ್ಕೊಂಡು ಹೋಗೋದು. ಇದು ಮುದ್ದೆ, ಇದು ಕಾವು ಗಟ್ಟಿಗೆ ಮುದ್ದೆ ಮಾಡ್ಬೇಕಾದ್ರೆ ಪಾತ್ರೆ ಉಳ್ಳೋಗ್ಬಾರ್ದು ಅಂತೇಳಿ ಈ ತರ ಹಾಕ್ಬಿಟ್ಟು ಈ ತರ ಗ್ರಿಪ್ ತೋರಿಸ್ತೀನಿ ನೋಡಿ. ಈ ತರ ಗ್ರಿಪ್ ಹಾಕ್ಬಿಟ್ಟು ಹಿಂಗ್ ಇಟ್ಬಿಟ್ಟು ಮುದ್ದೆ ಮಾಡೋದು. ಇದು ಇನ್ನ ಮುದ್ದೆ ಕಾವು ಗಟ್ಟಿಗೆ. ಇದು ವೈ ಶೇಪ್ ಇರುತ್ತೆ. ಎಷ್ಟಾಕ ಇದು? 200 ರೂಪಾಯಾ? ಯಾವ ಮರ ಇದು? ಸಿಗರೆ ಮರ. ಕಾಯಿ ಸುಲಿ ಅದು ಮಿಷಿನ್ ಹಾಕಿ ಹಿಂಗೆ ಜಜ್ಬಿಟ್ಟು ಹಿಂಗೆ ಹೇಳಿದ್ರೆ ಓಪನ್ ಆಗುತ್ತೆ ಕಾಯಿ. ಮಣಿ ಅಣಗುಣಿ ಆಟ ಆಡೋದಿದೆ. ಇದು ನಾವು ನಮ್ಮೂರ ಕಡೆ ಆಡಿಲ್ಲಮ್ಮ. ಇದು ನಾವು ಆಡಿದ್ವಿ. ಇದರಲ್ಲಿ ಹುಣಸೆಹಣ್ಣು ಪಿತ್ತ ಹಾಕಿ ಯಾರ್ದು ಜಾಸ್ತಿ ಇದಿರುತ್ತಲ್ವಾ ಹುಣಸೆಹಣ್ಣು ಪಿತ್ತ ಅವ್ರಿಗೆ ಗೆದ್ದಂಗಿತ್ತು. ಹೌದಾ? ನನಗೆ ಇಲ್ಲಿದ್ದಿದ್ದ ಐಟಮ್ಸ್ ಎಲ್ಲ ನೋಡಿ ನಂಗೆ ನಮ್ಮ ಅಜ್ಜಿ ಮನೆ ನೆನಪಾಯ್ತು. ನಾವು ಆಡ್ತಾ ಇದ್ದಿದ್ದು ಅಳಗುಲಿ ಮನೆ ಮತ್ತೆ ಕುಟಾಣಿ ಎಲ್ಲಾನು ನೋಡಿ. ಅಂಡ್ ನಿಮಗೆ ಈ ಪ್ರಾಡಕ್ಟ್ಸ್ ಎಲ್ಲ ನೋಡಿ ಏನ್ ನೆನಪಾಯ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ಜಾತ್ರೆ ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ, ಬಿಕಾಸ್ ಇಲ್ಲಿ ಸಿಗೋ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇನ್ನೆಲ್ಲೂ ಸಿಗಲ್ಲ. ಹಲೋ ಗೈಸ್, ಸೊ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಬಂದ್ವಿ. ತುಂಬ ಕ್ಯೂ ಇತ್ತು, ಹಾಗಾಗಿ ನಾವು ಸ್ಪೆಷಲ್ ದರ್ಶನಕ್ಕೆ ಹೋಗಿದ್ವಿ. ವಾಪಸ್ ಬರ್ತಾ ನಾವು ದನಗಳ ಜಾತ್ರೆ ನೋಡಿದ್ವಿ. ಅಲ್ಲಿ ವ್ಯವಸಾಯ ಮಾಡಬೇಕಾಗಿರೋ ಐಟಮ್ಸ್ ಇದ್ವು. ಎಷ್ಟೊಂದು ನನಗೆ ಗೊತ್ತಿಲ್ದಿರೋ ಐಟಮ್ಸ್ ಇದ್ರಿಂದ ನಮ್ಮ ಜೀಜು ಹೆಲ್ಪ್ ಮಾಡಿದ್ರು ನನಗೆ. ನಾನು ತುಂಬ ತಿಳ್ಕೊಂಡೆ ಈ ಜಾತ್ರೆಯಲ್ಲಿ ಅನ್ಸುತ್ತೆ. ನನ್ಗೆ ಇಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ದನಗಳು ಎತ್ತುಗಳೆಲ್ಲಾನು. ಬಟ್ ಒಳ್ಳೆ ನಾಲೆಜ್ ಅಂತೂ ಸಿಕ್ತು. ನೆಕ್ಸ್ಟ್ ಮನೆಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಮನೇಲಿ ಸಿಗೋಣ. ಬಾಯ್. ಎಸ್, ನಾವು ಐಸ್ ಕ್ರೀಮ್ ತಿನ್ನಕ್ ಹೋಗ್ತಾ ಇದೀವಿ. ಇದು ಆಕ್ಚುಲಿ ತುಂಬಾ ಬಿಸಿಲು ಬೀಳ್ತಿತ್ತು ಅಂದ್ಬಿಟ್ಟು ನಾನು ದುಪ್ಪಟ್ಟ ಹಾಕಿದ್ದೀನಿ ಹಿಂಗೆ. ಓಕೆ, ಮನಸ್ವಿನ್ಗೆ ಐಸ್ ಕ್ರೀಮ್ ಕೊಡ್ಸೋಣವಾ? ಯಾವ ಐಸ್ ಕ್ರೀಮ್ ಬೇಕು ಮನಸ್ವಿನಿಗೆ? ಸ್ಟ್ರಾಬೆರಿ. ಚಿಕ್ಕಿಗೆ ಯಾವ್ದು ಬೇಕು? ಸ್ಟ್ರಾಬೆರಿ. ಚಿಕ್ಕಿಗೂ ಸ್ಟ್ರಾಬೆರಿನಾ? ನಂಗೆ ಸ್ಟ್ರಾಬೆರಿ ಬೇಡ, ನಂಗೆ ಚಾಕ್ಲೇಟ್. ಓಕೆ, ನಾವು ಐಸ್ ಕ್ರೀಮ್ ತಿಂತೀವಿ. ಬಾಯ್ ಬಾಯ್ ಬಾಯ್. See you, tata. See you, tata. ನಕ್ತಿಂದ ಹೇಳ್ತೀನಿ, ನಕ್ತಿಂದ. ಗುರು ಬ್ರಹ್ಮ ಬೇಡ, ಗುರುವೇ ಹೇಳು. ಜಯ ರಾಘವೇಂದ್ರಯ ಸತ್ಯ ಧರ್ಮ ರಥಯ ಚ ಮರೆ ಭಜತಂ ಅಲ್ಪ ಉಕ್ಷಾಯ ಮತಂ ಕಾಮಧೇನವೇ. ಸೊ ಮನೆ ಬಂದ್ವಿ. ಆಲ್ಮೋಸ್ಟ್ 7 ಆಯಿತು ಅಂದ್ಕೊಳ್ತೀನಿ. ಆ್ಯಂಡ್ ನಾವು ಅಲ್ಲಿಂದ ತೊಗರಿ ಕಾಯಿ ತಂದಿದ್ದೀವಿ. ಅಲ್ಲಿ ತುಂಬ ಫ್ರೆಶ್ ಸಿಕ್ತು, ಹಾಗಾಗಿ ಎಷ್ಟು 1.5 kg 100 ರೂಪಾಯಿ ಇತ್ತು. ಸೊ ಸರ್ಪ್ರೈಸಿಂಗ್ ಮೈ ಮದರ್ ಇನ್ ಲಾ ವಿತ್ ತೊಗರಿಕಾಯಿ. ಶಿ ಈಸ್ ದೇರ್ ಸಿಟ್ಟಿಂಗ್. ಒಳಗೆ ಹೋಗೋಣ. ಸೊ ನಾವು ಅರೌಂಡ್ 7 ಮನೆಗೆ ಬಂದ್ವಿ. ಮಧ್ಯದಲ್ಲಿ ಐಸ್ ಕ್ರೀಮಿಗೆ ಮತ್ತು ಟೀ ಕಾಫಿಗೆ ಅಂತ ನಿಲ್ಲಿಸಿದ್ವಿ. ನಾನು ನನ್ನ ಅಕ್ಕನ ಮಗ ಫುಲ್ ಜಗಳ ಮಾಡಿ ಐಸ್ ಕ್ರೀಮ್ ತೊಗೊಂಡು ತಿಂದು
ಕೊನೆಗೆ ಮನೆಗೆ ಬಂದ್ವಿ. ಅಲ್ಲಿ ಮಧ್ಯದಲ್ಲಿ ಆ್ಯಕ್ಚುಲಿ ವಾಪಸ್ ಬರಬೇಕಾದ್ರೆ ತುಂಬ ವೆಜಿಟೇಬಲ್ ಶಾಪ್ಸ್ ಇತ್ತು, ಅಂದರೆ ಲೋಕಲ್ ವೆಂಡರ್ಸ್, ಅವ್ರ ಹೊಲದಲ್ಲಿ ಬೆಳೆದು ತಂದು ಮಾರ್ತಾ ಇರೋದು. ಸೊ ತುಂಬ ಚೆನ್ನಾಗಿತ್ತಂತ ನಾವು ಏನು ಹೇಳ್ತಾ ಇರೋದು, ಏನಮ್ಮ ಅದು ನಾನು ತಂದಿರೋದು ಅವರೆಕಾಯಿ, ತೊಗರಿಕಾಳು, ರ್ಯಾಡಿಶ್ ಮತ್ತು ಕ್ಯಾರೆಟ್, ಬೀನ್ಸ್ ಇದಿಷ್ಟು ತಂದಿದ್ದೀನಿ. ಆ್ಯಂಡ್ ನಮ್ಮತ್ತೆ ಕೂಡ ಅದು ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ, ಫ್ರೆಶ್ ಆಗಿದೆ ಅಂತ. ಸೊ ನಾಳೆ ನೋಡೋಣ ಏನು ಸ್ಪೆಷಲ್ ಮಾಡ್ಬೋದು ಅಂತ. ಆ್ಯಂಡ್ ಎಸ್, ನಂದು ವ್ಲಾಗ್ ಇವತ್ತಿಗೆ ಮುಗೀತು. ವೆರಿ ಟಯರ್ಡ್ ಆ್ಯಂಡ್ ವೆರಿ ಸ್ಲೀಪಿ, ಅರ್ಧ ನಿದ್ದೆ ಮಾಡ್ಕೊಂಡೇ ಬಂದಿದ್ದೀನಿ. ಓಕೆ ದೆನ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಆ್ಯಂಡ್ ಒನ್ ಲಾಸ್ಟ್ ಥಿಂಗ್ ನಾನು ಮರ್ತುಬಿಟ್ಟೆ, ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಸೊ ದ್ಯಾಟ್ ನೀವು ಇನ್ನೂ ಚೆನ್ನಾಗಿರೋ ಕಂಟೆಂಟ್ ನೋಡ್ಬೋದು ಆ್ಯಂಡ್ ಇನ್ನೂ ಜಾಸ್ತಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೋದು ನನ್ನ ಜೊತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಬಾಯ್.